ನಮಸ್ಕಾರ ರೀ. ಇವತ್ತು ಒಂದು ಫ್ರೆಶನ್ನು ಮಸಾಲೆ ಹಾಕಿ ಇಡ್ಲಿ ಜೊತೆಗಿನ ಸಾಂಬಾರು ಮಾಡೋದನ್ನು ತೋರಿಸ್ತೀನಿ. ಈ ಥರ ಒಂದು ಸಲ ಟ್ರೈ ಮಾಡಿರಿ. ನೀವು ಪದೇ ಪದೇ ಹೀಗೆ ಮಾಡ್ಕೊತೀರಿ. ಒಂದು ಕುಕ್ಕರ್ ತೊಗೊಂಡೇನಿ, ಒಂದು ಸಣ್ಣ ಬಟ್ಲೆ ತೊಗರಿಬೇಳೆ ತೊಗೊಂಡೇನಿ, ಒಂದು ಬಟ್ಲ ತೊಗರಿಬೇಳೆ, ಒಂದು ಬಟ್ಲ ಚೆನ್ನಾಗಿ ಬೇಳೆ, ಕೆಂಪು ಬೇಳೆ. ಸೂಪರಾಗಿರ್ತತಿ. ಈ ಥರ ಮಾಡಿರಿ. ಎರಡೂ ಅರ್ಧ ಹಾಕಿ ಇವನು ಸ್ವಚ್ಛ ತೊಳ್ಕೊಂಡೇನೀಗ. ನೀರು ಹಾಕಿ ಇದಕ್ಕೆ ಸ್ವಲ್ಪ ಅರಿಶಿನ ಎಣ್ಣೆ ಹಾಕಿ ಒಂದು 3 ವಿಷಲ್ ಮಾಡೋಣ. ಇಡ್ಲಿ ಜೊತೆಗೆ ಈ ಈ ಥರ ಸಾಂಬಾರ ಮಾಡ್ಕೊಂಡು ಊಟ ಮಾಡಿದ್ರೆ ಆ ಇಡ್ಲಿಗಿಂತ ಜಾಸ್ತಿ ಸಾಂಬಾರನ್ನ ಖರ್ಚಾಕತ್ತೆ ನೋಡ್ರಿ. ಖಾಲಿನ ಆಗಿ ಹೋಗ್ಬಿಡ್ತೈತೆ ನಮ್ಮ ಮನೆಯೊಳಗೆ ಸಾಂಬಾರು. ಅಷ್ಟೊಂದು ಸಾಂಬಾರ ಪ್ರಿಯರದಾರ. ಇಡ್ಲಿ ತುಂಬ ಸಾಂಬಾರು ಬೇಕು, ಡಿಪ್ ಮಾಡ್ಕೊಂಡು ತಿಂತಾರು. ಇವಾಗ ಒಂದು ಸೈಡ್ ಕುಕ್ಕರ್ ಇಟ್ಟೇನೆ, ಆ ಸೈಡು. ಈ ಸೈಡ್ ಮಸಾಲೆ ರೆಡಿ ಮಾಡ್ತೇನೆ. ಈ ಫ್ರೆಶ್ ಮಸಾಲೆ ಮಾಡೋದ್ರಿಂದ ಆ ಸಾಂಬಾರಿಗೆ ಭಾಳ ಅಂದ್ರೆ ಭಾಳ ರುಚಿ ಬರ್ತೈತಿ. ಯಾವ ಹೋಟೆಲ್ನಾಗೂ ಸಿಗಲಾರ್ದಷ್ಟು ರುಚಿ ಮನೆಯೊಳಗೆ ಮಾಡ್ಬೋದು ನೋಡ್ರಿ. ಒಂದು ದೊಡ್ಡ ಈರುಳ್ಳಿನ ಹೆಚ್ಚಿ ಈ ಕಡಾಯಿಗೆ ಹಾಕ್ಕೊಂಡೇನಿ. ಎಣ್ಣೆ ಹಾಕಿ ಇದನ್ನ ಹಸಿ ಸ್ಮೆಲ್ ಹೋಗಿ ಇದು ಫ್ರೈ ಆಗಬೇಕು. ಒಂದೆರಡು ಕಡಲೆಬೇಳೆ, ಒಂದು ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ, ಒಂದು 4 ಕಾಳು ಮೆಂತೆ, ಭಾಳ ಅಲ್ಲ 4 ಕಾಳು, ಒಂದು 1/4 ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಅದಕ್ಕೂ ಮುಂಚೆ ಒಂದು ಕಡ್ಡಿ ಕರಿಬೇವು, ಧನಿಯಾ ಕಾಳು ನೋಡಿರಿ 1 ಟೇಬಲ್ ಸ್ಪೂನ್. ಈ ಫ್ರೆಶ್ ಮಸಾಲೆ ಮಾಡೋದ್ರಿಂದ 100% ಪರ್ಫೆಕ್ಟ್ ಆದಂಥ ಹೋಟೆಲ್ ಸ್ಟೈಲ್ ಒಳಗೆ ಸಾಂಬಾರು ರೆಡಿ ಆಗ್ತದೆ. ಅದಕ್ಕಿಂತ ರುಚಿ ಅಂದರೂ ಅಡ್ಡಿ ಇಲ್ಲ. ಆ ನಂತರ ನೋಡಿರಿ, ಇದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ, ದೇವ್ನೂರ್ಕಾಯಿ ಅಂತೀವಲ್ಲ, ಖಾರ ಮೀಡಿಯಮ್ ಇರ್ತೈತಿ, ರುಚಿ ಭಾಳ ಇರ್ತೈತಿ, ಕಲರ್ ಇರ್ತೈತಿ ಅಂಥ ಒಂದು 7-8 ಮೆಣಸಿನ್ಕಾಯಿ ಹಾಕ್ತೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆಂದ ಫ್ರೈ ಮಾಡೋಣ. ನೋಡಿರಿ, ಇವಾಗ 2 ಟೊಮೆಟೊ ಹಾಕೀನಿ. ಹಣ್ಣಾದಂಥ 2 ಚಿಕ್ಕ ಟೊಮೆಟೊ ಹಾಕೀನಿ. ಅವನ್ನೂ ಸ್ಮೂತಾಗಿ ಬೇಯಿಸ್ಕೊಳೋಣ. ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆ ನಂತರ ಸ್ವಲ್ಪ ಆರಿದ ನಂತರ ಇದನ್ನ ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಇದರೊಳಗೆ ನಾನು ಒಂದು 2 ಪೀಸ್ ಕೊಬ್ಬರಿ ಹಾಕೀನಿ. ಒಂದು ಟೇಬಲ್ ಸ್ಪೂನ್ಲೆ 1 ಸ್ಪೂನ್ನಷ್ಟು ಕೊಬ್ಬರಿ ಹಾಕೀನಿ. ಅದು ಸ್ಕಿಪ್ ಆಗೈತಿ. ಕೊಬ್ಬರಿ ಹಾಕ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್ ಬರ್ತೈತಿ. ಈಗ ಅದೇ ಕಡಾಯಿ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಂಬಾರಿಗೆ ಒಗ್ಗರಣೆ ಮಾಡೋಣ. ಸಾಸಿವೆ ಜೀರಿಗೆ ಹಾಕೋಣ. ಸಾಸಿವೆ ಜೀರಿಗೆ ಚಟಪಟ ಅನ್ನಲಿ. ಒಂದು 2 ಕಡ್ಡಿ ಕರಿಬೇವು ಹಾಕೋಣ. ಇಲ್ಲಿ ಈರುಳ್ಳಿ ಟೊಮೆಟೊ ಮತ್ತು ಒಗ್ಗರಣೆಗೆ ಹಾಕೋ ಅವಶ್ಯಕತೆ ಇಲ್ಲ. ರುಬ್ಬಿ ಬಿಟ್ಟೇವಲ್ಲ ಸಾಕು. ಸಾಸಿವೆ ಜೀರಿಗೆ ಚಟಪಟ ಅಂದಿಂದ 2 ಕಡ್ಡಿ ಕರಿಬೇವು ಹಾಕಿ ಈ ರುಬ್ಬಿದಂಥ ಮಸಾಲ ಹಾಕಿಬಿಡೋಣ. ರುಬ್ಬಿದಂಥ ಮಸಾಲ ಹಾಕೋಣ. ಇದು ಆಲ್ರೆಡಿ ಫ್ರೈ ಮಾಡ್ಕೊಂಡು ಮಸಾಲೆ ಮಾಡಿರ್ತೀವಿ, ಗ್ರೈಂಡ್ ಮಾಡಿರ್ತೀವಿ. ಭಾಳ ತನಕ ಕುದಿಸೋ ಅವಶ್ಯಕತೆ ಇಲ್ಲ. ಒಂದು 2 ನಿಮಿಷ ಕುದೀಲಿ. ಇದಕ್ಕೆ ಉಳಿದಂಥ ಪದಾರ್ಥಗಳನ್ನು ಹಾಕೋಣಂತ. ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹುಳಿ 2 ಟೇಬಲ್ ಸ್ಪೂನ್ ಹುಣಸೆ ರಸ ಹಾಕಬೇಕ್ರಿ.
ಹಾಕಲೇಬೇಕು ಇಡ್ಲಿ ಸಾಂಬಾರಿಗೆ, ಭಾಳ ಟೇಸ್ಟ್ ಬರ್ತೈತಿ. ಬೇಳೆ ಕುದಿ ಮುಂದೆ ಅರಿಶಿಣ ಪುಡಿ ಹಾಕಿದ್ವಿ ಸ್ವಲ್ಪ, ಈಗ ಸ್ವಲ್ಪ ಹಾಕೋಣ. ಹುಣಸೆಹಣ್ಣಿನ ರಸ ಹಸಿದಿರ್ತದಲ್ಲ ಸ್ವಲ್ಪ ಕುದಿಬೇಕು. ಸ್ವಲ್ಪ ಅರಿಶಿಣ ಪುಡಿ ಹಾಕೋಣ. ಬೇಳೆ ಕುದಿಯುವಾಗ ಹಾಕಿದ್ವಿ ಸ್ವಲ್ಪ. ಆನಂತರ ಹುಳಿ ಹಾಕಿದ ಬೆಲ್ಲ ಹಾಕಲೇಬೇಕು. ಒಂದೇ ಒಂದು ತಟ್ಟಕ್ಕೆ ಬೆಲ್ಲ ಹಾಕೋಣ ಅಂತ. ಇಡ್ಲಿ ಸಾಂಬಾರಿಗೆ ಹಾಕಲೇಬೇಕು. ಇದನ್ನು ವಿಶೇಷ ರುಚಿ ಕೊಡ್ತತಿ. ನೀವೇನ ಅನ್ರಿ, ಉತ್ತರ ಕರ್ನಾಟಕದವ್ರಿಗೆ ಹುಳಿ ಬೆಲ್ಲ ಇಲ್ಲಂದ್ರೆ ಅಡುಗೆನೇ ಇಲ್ಲ. ಪ್ರತಿಯೊಂದಕ್ಕೂ ಹುಳಿ ಬೆಲ್ಲ ಇರಲೇಬೇಕು. ಭಾಳ ಅಂದ್ರೆ ಭಾಳ ಟೇಸ್ಟಿ ಅಡುಗೆ ಆಗ್ತದೆ. ಇವಾಗ ನೋಡಿರಿ, ಬೇಯಿಸಿಟ್ಟಂಥ ಬೇಳೆನ ಸ್ಪೂನ್ಲೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳೋಣ. ಪೂರ್ತಿ ಅದೇನು ನೈಸ್ ಪೇಸ್ಟ್ ಆಗೋದು ಬೇಡ, ಸ್ವಲ್ಪ ಮ್ಯಾಶ್ ಮಾಡ್ಕೊಂಡು ಹಾಕೋಣ. ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕೋಣ. ಭಾಳ ದಪ್ಪಿರಬಾರ್ದು, ಭಾಳ ತೆಳ್ಳಗಿರಬಾರ್ದು. ನೋಡಿರಿ, ಅದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕಿ ಕುದಿಯೋಕಿಟ್ಟೀನಿ. ಫೈನಲಾಗಿ ಕೊತ್ತಂಬರಿ ಹಾಕೋಣ. ಒಂದು 5 ನಿಮಿಷ ಚಲೋ ಹೊತ್ನಾಗ ಕುದಿಲಿದು. ಕುದ್ದಷ್ಟು ಟೇಸ್ಟ್ ಬರ್ತೈತಿ. ಇವಾಗ ನೋಡಿರಿ, ಪಳಪಳ ಅಂತ ಒಂದು 3 ನಿಮಿಷ ಕುದ್ದೈತಿ. ಮೊದಲು 2 ನಿಮಿಷ ಕುದಿಸೇನಿ. ಒಂದು 5-6 ನಿಮಿಷ ಕುದ್ದುಬಿಟ್ರೆ ಸಾಂಬಾರು ರೆಡಿ ಆಕ್ಕೈತಿ. ನೀವು ಒಂದು ಸಲ ಟ್ರೈ ಮಾಡಲೇಬೇಕು. ನೋಡಿರಿ, ಈ ಕನ್ಸಿಸ್ಟೆನ್ಸಿ ಇರಬೇಕು. ಬಾಲಿಗೆ ಸರ್ವ್ ಮಾಡಿ ತೋರಿಸ್ತೀನಿ. ಸೂಪರ್ ಘಮ ಬಂದೈತಿ, ಅಷ್ಟೇ ಟೇಸ್ಟಿಯಾಗಿ ಬಂದೈತಿ. ಒಂದು ಸಲ ಟ್ರೈ ಮಾಡಿರಿ. ಪದೇ ಪದೇ ಹೀಗೆ ಮಾಡ್ಕೊತೀರಿ. ನೋಡಿರಿ, ಇಡ್ಲಿಕ್ಕಿಂತ ಸಾಂಬಾರು ಜಾಸ್ತಿ ಊಟ ಮಾಡ್ತಾರೆ ಮನೆಯೊಳಗೆ. ಯಾರೆಲ್ಲ ನೋಡತ್ತೀರಿ, ಇಷ್ಟ ಆದ್ರೆ ಒಂದು ಲೈಕ್ ಕೊಡಿರಿ. ಯಾರಿಗೆಲ್ಲ ಸಾಂಬಾರು ಇಷ್ಟ ಅವ್ರಿಗೆ ಶೇರ್ ಮಾಡಿರಿ. ಆನಂತರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೊತೀನಿ. ಈಗ ನೋಡಿರಿ, ಬಿಸಿ ಬಿಸಿ ಇಡ್ಲಿ ರೆಡಿ ಆಗ್ಯಾವ ನಮ್ಮ ಮನೆಯೊಳಗೆ. ಇಡ್ಲಿ ಮೇಲೆ ಸಾಂಬಾರು ಹಾಕ್ಕೊಂಡು ತಿಂದ್ರೆ ಇಡ್ಲಿ ಅರ್ಧ ಕರಗಿರ್ತಾವೆ, ಸಾಂಬಾರು ಜಾಸ್ತಿ ಹೋಗ್ತೈತೆ. ನೋಡಿರಿ, ಸೂಪರಾಗಿ ಬಂದ. ಒಳ್ಳೆ ಕಲರು, ಒಳ್ಳೆ ಘಮ, ಒಳ್ಳೆ ರುಚಿ. ನೀವು ಟ್ರೈ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗುತ್ತೇನೆ. ಎಲ್ಲರಿಗೂ ನಮಸ್ಕಾರ.